ನಾವು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದೀವಿ. ಎಲ್ಲ ಕಡೆ ನೋಡಿದ್ರು ಹಿಂದಿಯವರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಕನ್ನಡದವ್ರದ್ದು ಅಕೌಂಟ್ ಇರುತ್ತೆ, ಅವ್ರು ಹೇಗೆ ವ್ಯವಹಾರಗಳು ಮಾಡ್ತಾರೆ. ಅಲ್ಲಿ ಕನ್ನಡಿಗರು ತಗೊಂತಾ ಇದೀವಲ್ಲ ಉತ್ಪನ್ನಗಳನ್ನ, ನಮಗೂ ಅರ್ಥ ಆಗ್ಬೇಕು, ನಾವು ಓದ್ಬೇಕು. ಕನ್ನಡದ ನಾಮಫಲಕದ ವಿಚಾರವಾಗಿ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರು. ಬಹುಪಾಲು ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಾರಾಯಣಗೌಡರು ಈ ಒಂದು ಸಂಘರ್ಷ. ಎಲ್ಲ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಸ್ಥಾನಮಾನ ಸಿಗಬೇಕು, ಇಲ್ಲಿ ಉತ್ಪನ್ನವಾಗುವಂತ ಎಲ್ಲಾ ರೀತಿಯಾದ ಪ್ರಾಡಕ್ಟ್ಗಳ ಮೇಲೆ ಕನ್ನಡ ಮುದ್ರೆ ಆಗ್ಬೇಕು ಅನ್ನೋಂತ ಒಂದು ಬ್ರಿಟಿಷರು ನಮ್ಮನ್ನ ಬಂದು ಯಾವ ರೀತಿ ಆಳಿದ್ರು ಅದೇ ರೀತಿ ಇವತ್ತು ಎಲ್ಲಿಂದನೋ ಬಂದಂತ ನಾರ್ತಿಗಳು ನಮ್ಮನ್ನ ಆಳ್ತಾ ಇದ್ದಾರೆ. ಭವಾನಿ ಸಿ ಅಂತ, ನಾವು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಅಣ್ಣ ಟಿ.ಎ. ನಾರಾಯಣಗೌಡರು ಏನಕ್ಕೆ ಈ ಸಮಾವೇಶ ಇದು ಮಾಡಿದ್ದಾರೆ ಅಂದರೆ, ಎಲ್ಲ ಕಡೆ ನೋಡಿದ್ರು ಹಿಂದಿಯವರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಹಿಂದಿಯವರೇ ಯಾವುದೇ ಬ್ಯಾಂಕಿಗೆ ಹೋಗಲಿ, ಯಾವುದೇ ಕಡೆ ಹೋಗಲಿ, ನಮಗೆ ಹಿಂದಿಯವರೇ ಇದ್ದಾರೆ. ಒಂದು ಬ್ಯಾಂಕಿಗೆ ಹೋಗಲಿ ಹಿಂದಿಯವರೇ ಇರ್ತಾರೆ. ಯಾಕೆ ಕನ್ನಡಿಗರು ಇರ್ತಾರೆ, ಕನ್ನಡದವ್ರದ್ದು ಅಕೌಂಟ್ ಇರುತ್ತೆ, ಅವ್ರು ಹೇಗೆ ವ್ಯವಹಾರಗಳು ಮಾಡ್ತಾರೆ. ಅಲ್ಲಿ ನಮ್ಮ ಕನ್ನಡಿಗರು ಬೇಕು. ಬ್ಯಾಂಕ್ಗಳಲ್ಲಾಗಲಿ, ಪ್ರತಿಯೊಂದು ಕಚೇರಿಗಳಲ್ಲಾಗಲಿ ನಮ್ಗೆ ಕನ್ನಡಿಗರು ಬೇಕು. ಕನ್ನಡ ಮಾತಾಡೋರು ಕಂಪಲ್ಸರಿ ಇರಲೇಬೇಕು. ಮತ್ತು ಕೆಲವೊಂದು ಉತ್ಪನ್ನಗಳು ಕರ್ನಾಟಕದಲ್ಲೇ ಇದು ಮಾಡ್ತಾರೆ, ಬಟ್ ಅದ್ರ ಮೇಲೆ ಹಿಂದಿ, ಇಲ್ಲಿ ಇಂಗ್ಲೀಷಲ್ಲಿ ಬರೆದಿರ್ತಾರೆ. ಕನ್ನಡದಲ್ಲಿ ಬರಿಬೇಕು. ಕನ್ನಡಿಗರು ತಗೊತಾ ಇದೀವಲ್ಲ ಉತ್ಪನ್ನಗಳನ್ನ, ನಮಗೂ ಅರ್ಥ ಆಗಬೇಕು, ನಾವು ಓದಬೇಕು. ಕೆಲವರು ನಮ್ಮ ತಂದೆ ತಾಯಿಯವ್ರಿಗೆಲ್ಲ ಇಂಗ್ಲೀಷ್ ಹಿಂದಿ ಬರಲ್ಲ, ಕನ್ನಡ ಬರುತ್ತೆ. ಅವರು ಓದಿ ಅದನ್ನು ಯೂಸ್ ಮಾಡೋ ಥರ ಇರಬೇಕು. ಮತ್ತು ಎಲ್ಲೇ ಹೋದ್ರೂ ಕಾಂಟ್ರಾಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಹಿಂದಿಯವ್ರು ಕೊಡೋದು, ಸೇಟವ್ರು ಕೊಡೋದು, ಹಿಂದಿಯವ್ರು ಕೊಡೋದು, ಅವ್ರದ್ದೇ ದಬ್ಬಾಳಿಕೆ ಆಗಿಬಿಟ್ಟಿದೆ. ಕನ್ನಡಿಗರಿಗೆ ಏನಿದೆ, ಅವ್ರ ಕೈ ಕೆಳಗಡೆ ನಾವೇನು ಕೆಲಸ ಮಾಡಬೇಕು. ನಾವು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮರ ಆಗಿರಬೇಕು. ಅದಕ್ಕೋಸ್ಕರ ಇವತ್ತು ಈ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ. ಏನು ಇವತ್ತೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವಂಥ ಉತ್ಪಾದನೆಗಳ ಮೇಲೆ ಮತ್ತು ಇಲ್ಲಿ ಇರುವಂಥ ಏನು ಬಹುದೊಡ್ಡ ಉದ್ಯಮದ ಮೇಲೆ ಇವತ್ತೊಂದು ದಿನ ಭಾಳ ಉತ್ತರ ಭಾರತದ ಒಂದು ದೌರ್ಜನ್ಯ ಈ ಭಾಗದಲ್ಲಿ ನಡೀತಾ ಇದೆ. ಆ ವಿಚಾರವಾಗಿ ನಾರಾಯಣಗೌಡರು ಏನು ಕನ್ನಡದ ನಾಮಫಲಕದ ವಿಚಾರವಾಗಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರು. ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ಈ ಒಂದು ಕನ್ನಡದ ಎಲ್ಲ ಭಾಗದಲ್ಲಿ ಕನ್ನಡಮಯವಾಗಬೇಕು ಮತ್ತು ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಮತ್ತು ಬಹುಪಾಲು ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಾರಾಯಣಗೌಡರು ಈ ಒಂದು ಸಂಘರ್ಷ ಮಹಾಸಂಘರ್ಷ ಯಾತ್ರೆ ಅನ್ನೋ ಒಂದು ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ರೆ. ಇದು ಪ್ರಾರಂಭವಷ್ಟೇ. ಈ ಚಾಲನೆ ರಾಜ್ಯಾದ್ಯಂತ ಇರುವಂಥ 31 ಜಿಲ್ಲೆಯಲ್ಲಾಗ್ಬೋದು, ಎಲ್ಲ ತಾಲೂಕು ಹೋಬಳಿ ಮಟ್ಟದಲ್ಲೂ ಕೂಡ ಈ ಒಂದು ಯಾತ್ರೆಯ ಒಂದು ಅಭಿಯಾನವನ್ನು ಮಾಡುವ ಮುಖೇನ ಕನ್ನಡದ ಮಕ್ಕಳಿಗೆ ಇವತ್ತೊಂದೊಂದು ಭವಿಷ್ಯವನ್ನು ಕಟ್ಟಿಕೊಡುವ ಕೆಲಸಕ್ಕೆ ನಾರಾಯಣಗೌಡರು ಕೈ ಹಾಕಿದ್ದಾರೆ. ಕನ್ನಡಿಗ ಸಂತೋಷ್ ಅಂತ. ಈ ಪ್ರತಿಭಟನೆ ಬಗ್ಗೆ ನಿಮ್ದೊಂದು ಎರಡು ಮಾತು. ಮಹಾಸಂಘರ್ಷ ಯಾತ್ರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಮುಖ್ಯವಾಗಿ 3 ಉದ್ದೇಶಗಳು. ಎಲ್ಲ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಸ್ಥಾನಮಾನ ಸಿಗಬೇಕು, ಉದ್ಯಮದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ದಕ್ಕಬೇಕು, ಹಾಗೆ ಇಲ್ಲಿ ಉತ್ಪನ್ನವಾಗುವಂಥ ಎಲ್ಲ ರೀತಿಯಾದ ಪ್ರಾಡಕ್ಟ್ಗಳ ಮೇಲೆ ಕನ್ನಡ ಮುದ್ರೆ ಆಗಬೇಕು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಇಷ್ಟು ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ದೀವಿ ಅಣ್ಣ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ. ಇದರ ಉದ್ದೇಶ ಇಷ್ಟೇ, ಈ ಹಿಂದೆ ಬ್ರಿಟಿಷರು ನಮ್ಮನ್ನು ಬಂದು ಯಾವ ರೀತಿ ಆಳಿದ್ರೋ ಅದೇ ರೀತಿ ಇವತ್ತು ಎಲ್ಲಿಂದನೋ ಬಂದಂಥ ನಾರ್ತಿಗಳು ನಮ್ಮನ್ನು ಆಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇವತ್ತು ಯಾವುದೇ ಬ್ಯಾಂಕ್ಗಳಿಗೋಗಿ, IT-BT ಕಂಪ್ನಿಗಳಿಗೋಗಿ, ಯಾವುದೇ ಹೋಟೆಲ್ಗಳಿಗೋಗಿ, ಎಲ್ಲೇ ಹೋಗಿ, ಕಟಿಂಗ್ ಶಾಪು, ಆಮೇಲೆ ನಮ್ಮ ಪಬ್ಲಿಕ್ ಟಾಯ್ಲೆಟಲ್ಲೂ ಸಹ ಇವತ್ತು ಬಂದು ಎಲ್ಲೋ ವಲಸಿಗರು ನಾರ್ತಿಗಳು ಬಂದು ಸೇರಿಕೊಂಡು ಒಂದಷ್ಟು ಮಾತುಗಳನ್ನ ಹೇಳೋದು. ಏನು, ಬೆಂಗಳೂರನ್ನ ನಾವೇ ಸಾಕ್ತಾ ಇರೋದು, ನಾವಿಲ್ದೇ ಹೋದ್ರೆ ಬೆಂಗಳೂರು ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರಲ್ಲ, ಅಂಥವ್ರಿಗೆಲ್ಲ ಉತ್ತರ ನೀಡುವಂಥ ರೀತಿಯಲ್ಲಿ ನಿಮ್ಮಿಂದ ಅಲ್ಲಪ್ಪ ಬೆಂಗಳೂರು ಸಮೃದ್ಧವಾಗಿ ಬೆಳೆದಿದ್ದಂಥ ಕಾಲದಲ್ಲಿ ನೀವುಗಳೆಲ್ಲ ಬಂದು ಇಲ್ಲಿ ಕೊರೋನಾ ವೈರಸ್ ಥರ ಒಕ್ಕರಿಸ್ಕೊಂಡಿದ್ದೀರಿ, ನಿಮ್ಮನ್ನೆಲ್ಲ ಈ ನಾಡಿನಿಂದ ಇವತ್ತು ತೊಲಗಿಸ್ತೀವಿ ಅನ್ನೋ ಮಾತನ್ನ ಹೇಳಿ ಅವ್ರಿಗೆ ಘಂಟಾಘೋಷವಾಗಿ ಸಾರೋದಕ್ಕೆ ಇವತ್ತು ಇದು ಪ್ರತಿಭಟನೆ ಏನು, ಇದು ಪ್ರಾರಂಭ ಅಷ್ಟೇ. ಇಲ್ಲಿಂದ ಮುಂದಕ್ಕೆ ನಮಗೆ ನ್ಯಾಯ ಸಿಗೋವರೆಗೂ ಕನ್ನಡಿಗರ ಸ್ವಾತಂತ್ರ್ಯ ಹೋರಾಟ ಇದು ಅಂತ ಹೇಳ್ಬೋದು. ಅವತ್ತು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ವಿ, ಇವತ್ತು ಎಲ್ಲಿಂದ ಬಂದಿರೋ ವಲಸಿಗರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿದ್ವಿ. ಎಲ್ಲ ಕನ್ನಡಿಗರಲ್ಲೂ ಮನವಿ ಮಾಡ್ತೀವಿ, ಎಲ್ಲ ಕನ್ನಡದ ತಂದೆ ತಾಯಿಯರಲ್ಲಿ ಮನವಿ ಮಾಡ್ತೀವಿ. ಇದು ಯಾರ್ದೋ ಒಬ್ಬರ ಭವಿಷ್ಯದ ವಿಚಾರವಾಗಿ ಮಾಡ್ತಾ ಇರೋದಲ್ಲ, ಎಲ್ಲ ಕನ್ನಡಿಗರ ಭವಿಷ್ಯದ ವಿಚಾರವಾಗಿ. ಮುಖ್ಯವಾಗಿ ಕನ್ನಡದ ತಂದೆ ತಾಯಿಗಳು ಯಾಕೆ ಬರಬೇಕು ಅಂದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕೆಂದರೆ ಇವತ್ತು ನೋಡ್ಬೋದು, ಲಕ್ಷ ಫೀಸ್ಗಳನ್ನ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಏನೋ ಸಾಲ ಸೂಲ ಮಾಡಿ ಕೊಡಿಸ್ತಾ ಇದ್ದೀರಾ, ಭವಿಷ್ಯ ಇಲ್ವಲ್ಲ, ಮುಂದೆ ನಮಗೆ ಉದ್ಯೋಗಗಳಿಲ್ವಲ್ಲ. ಆ ಉದ್ಯೋಗಗಳನ್ನ ನಾವು ನಮ್ಮ ಉದ್ಯೋಗಗಳನ್ನು ನಾವೇ ಪಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಹೋರಾಟ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಭಾಗಿಯಾಗಿ.